ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತೇನೆ. ಮತ್ತೊಮ್ಮೆ ಉಜ್ಜೀವನಕ್ಕಾಗಿ ನಾವು ಸಿದ್ಧರಾಗಬೇಕಾಗಿದೆ. ವಿಶೇಷವಾಗಿ ನಾವು ಕಳೆದ ದಿನಗಳಲ್ಲಿ ಉಜ್ಜೀವನಕ್ಕಾಗಿ ಸಿದ್ಧವಾಗಬೇಕಾದ್ರೆ ನಾವು ಕ್ರಿಸ್ತನನ್ನು ಅರಿತುಕೊಳ್ಳಬೇಕು. ಕ್ರಿಸ್ತನು ಯಾರೆಂಬುದನ್ನು, ಆತನಲ್ಲಿ ನಾವ್ಯಾರಾಗಿದ್ದೇವೆ, ಕ್ರಿಸ್ತನು ನಮಗಾಗಿ ಏನೆಲ್ಲವನ್ನ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ ಅನ್ನುವಂಥದ್ದು ನಾವು ಅರಿತುಕೊಳ್ಳುವಾಗ ನಾವು ಜೀವಿಸಲ್ಪಡ್ತೇವೆ. ಹೇಗೆ ತಪ್ಪಿ ಹೋದ ಮಗನು ತನ್ನ ತಂದೆಯನ್ನು ಅರ್ಥ ಮಾಡಿಕೊಂಡು ತಂದೆ ಕುರಿತಾದ ಅರಿವು ಆತನಿಗೆ ಉಂಟಾಯಿತೋ, ಆ ದಿವಸದಿಂದ ಆತ ಉಜ್ಜೀವಿಸಲ್ಪಟ್ಟಂತೆ ಆತನ ಪರಿಸ್ಥಿತಿ ಮತ್ತೆ ತಿರುಗಿ ಮರುಸ್ಥಾಪಿಸಲ್ಪಟ್ಟಂತೆ ಪ್ರತಿಯೊಬ್ಬೊಬ್ಬ ವಿಶ್ವಾಸಿಯ ಜೀವಿತವೂ ಕೂಡ ಕ್ರಿಸ್ತನಲ್ಲಿ ಆಗಿದ್ದರೆ ಸ್ಥಾಪಿಸಲ್ಪಡಬೇಕಂತ ಹೇಳಿದ್ರೆ ನಾವು ಪ್ರಕಟಣೆಯನ್ನು ಹೊಂದ್ಕೊಳ್ಬೇಕಾಗಿದೆ, ಸತ್ಯವನ್ನು ತಿಳ್ಕೊಳ್ಳಬೇಕಾಗಿದೆ. ಕ್ರಿಸ್ತನ ಕುರಿತಾದ ಸತ್ಯ, ಕ್ರಿಸ್ತನ ಕುರಿತಾದಂತಹ ಆ ಒಂದು ಪ್ರಕಟಣೆ ನಮಗೆ ಬೇಕಾಗಿದೆ. ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಅನೇಕ ವಾಕ್ಯ ಭಾಗಗಳನ್ನ ತೆಗೆದು ಕ್ರಿಸ್ತನು ಯಾರಾಗಿದ್ದಾನೆ ಅನ್ನುವಂಥದ್ದನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಈ ವಾರವೂ ಕೂಡ ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ ಇಲ್ಲಿ ನಾವು ನೋಡುವಂಥ ಮೊದಲನೇ ವಚನ ಹೀಗೆ ಹೇಳ್ತದೆ: ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು. ಇಲ್ಲಿ ನಾವು ನೋಡುವಂಥ ವಿಚಾರ, ದೇವರಾತ್ಮನು ತಾನೇ ಯೇಸುವನ್ನ ಸೈತಾನನಿಂದ ಶೋಧನೆ ಹೊಂದುವುದಕ್ಕಾಗಿ ಅವರು ಏನ್ ಮಾಡ್ತಾ ಇದ್ದಾರೆ, ಕರೆದೊಯ್ಯೋದನ್ನು ನಾವು ಕಾಣ್ತೇವೆ ಪ್ರಿಯರೇ. ಹಾಗಿದ್ರೆ ಈ ದಿವಸ ನಾವು ಧ್ಯಾನ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಟ್ಟವನು, ಅಥವಾ ಎಲ್ಲ ಶೋಧನೆಗಳನ್ನು ಜಯಿಸಿದವನು. ಸೈತಾನನು ಕೊಟ್ಟ ಎಲ್ಲ ಶೋಧನೆಗಳನ್ನ ಯೇಸು ಜಯಿಸಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಈತನು ಮಾತ್ರವೇ ಈ ಲೋಕದಲ್ಲಿ ನೋಡ್ತೀವಿ, ಆದಾಮನಿಂದ ಇಲ್ಲಿಯವರೆಗೂ ಯಾರೆಲ್ಲ ಬಂದ್ರು ಅವರೊಬ್ಬೊಬ್ಬರೂ ಶೋಧಿಸಲ್ಪಟ್ಟಿದ್ದಾರೆ. ಅಬ್ರಹಾಮನು ಶೋಧಿಸಲ್ಪಟ್ಟನು, ಈಸಾಕನು ಶೋಧಿಸಲ್ಪಟ್ಟನು, ಯಾಕೋಬನು ಶೋಧಿಸಲ್ಪಟ್ಟನು, ಮೋಶೆ ಶೋಧಿಸಲ್ಪಟ್ಟನು, 12 ಜನ ಇಸ್ರಾಯೇಲ್ ಆ ಕುಲದವರು ಶೋಧಿಸಲ್ಪಟ್ಟರು. ನಾವು ನೋಡ್ತೀವಿ, ದಾವಿದ ಶೋಧಿಸಲ್ಪಟ್ಟ, ಸೌಲ ಶೋಧಿಸಲ್ಪಟ್ಟ, ಎಲೀಷಾ, ಪ್ರವಾದಿಗಳೆಲ್ಲ ಅನೇಕರು ಶೋಧಿಸಲ್ಪಟ್ಟದನ್ನು ನಾವು ಕಾಣ್ತೇವೆ. ಆ ರಾಜರಲ್ಲಿ ಸೊಲೊಮೋನ ರಾಜ ಶೋಧಿಸಲ್ಪಟ್ಟ. ಯಾರೆಲ್ಲ ದೇವರಿಗಾಗಿ ಬಲವಾಗಿ ಉಪಯೋಗಿಸಲ್ಪಟ್ಟರು ಒಬ್ಬೊಬ್ಬರು ಶೋಧಿಸಲ್ಪಟ್ಟರು. ಶೋಧನೆಯಲ್ಲಿ ಅನೇಕರು ಸೋತದ್ದನ್ನು ನಾವು ಕಾಣ್ತೇವೆ. ಶತ್ರು ಅವರನ್ನು ಸೋಲಿಸಿದ್ದನ್ನು ನಾವು ಕಾಣ್ತೇವೆ. ದಾವೀದನ ವಿಷಯದಲ್ಲಿಯೂ ಕೂಡ ಅಷ್ಟೇ, ದಾವೀದನನ್ನು ಸೋಲಿಸ್ಲಿಕ್ಕಾಗಿ ಸೈತಾನನು ಆತನ ಮನಸ್ಸಿನೊಳಗೆ ಆಲೋಚನೆಯನ್ನು ತರ್ತಾನೆ. ಏನಂತೆ, ಕಾನೆ ಶುಮಾರಿ ಮಾಡಿಸ್ಬೇಕು, ಎಲ್ಲರನ್ನ ಜನಗಣತಿ ಮಾಡಬೇಕೆಂಬುದಾಗಿ ಆತನೊಳಗೆ ಆಲೋಚನೆಯನ್ನು ತಂದು ದೇವರಿಗೆ ಚಿತ್ತವೆಲ್ಲದನ್ನು ಮಾಡಿಸ್ತಾನೆ. ಹಾಗೆ ಸೌಲನ ವಿಷಯದಲ್ಲಿಯೂ ಕೂಡ ಸೈತಾನನು ಅನೇಕ ಆಲೋಚನೆಗಳನ್ನ ತಂದು ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತೆ ಮಾಡಿ ಶೋಧಿಸ್ತಾನೆ, ಅದರಲ್ಲಿ ಸೋಲಿಸ್ತಾನೆ. ನಾವು ಅದನ್ನು ಕಾಣ್ತೇವೆ. ಹಾಗೆ ಹೊಸ ಒಡಂಬಡಿಕೆಯಲ್ಲೂ ಕೂಡ ಅಷ್ಟೇ, ಎಲ್ಲ ಆ ಒಂದು ಶಿಷ್ಯರು, ಅಪೊಸ್ತಲರು ಕೂಡ ಶೋಧಿಸಲ್ಪಡುವುದನ್ನು ನಾವು ಕಾಣ್ತೇವೆ. ಪೌಲನೂ ಕೂಡ ಶೋಧಿಸಲ್ಪಟ್ಟದನ್ನು ನಾವು ಕಾಣ್ತೇವೆ. ಮತ್ತು ಅವರು ಪಾಪ ಮಾಡಿದ್ದನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ. ಅವರೇ ಸ್ವತಃ ತಮ್ಮ ಪತ್ರಿಕೆಯಲ್ಲಿ ತಮ್ಮ ಕುರಿತಾಗಿ ತಾವೇ ಬರೆದಿರುವುದನ್ನು ನಾವು ನೋಡ್ತೇವೆ. ಪೇತ್ರನು ತಾನು ಯೇಸುವನ್ನು ಅಲ್ಲಗೆಳೆದ ಕುರಿತಾಗಿ ತಾನೇ ತನ್ನ ಪತ್ರಿಕೆಯಲ್ಲಿ ಬರೆದಿರುವುದನ್ನು ನಾವು ಕಾಣ್ತೇವೆ. ಪೌಲನು ಸಭೆಗೆ ಹಿಂಸಿಸುತ್ತಿದ್ದ ವಿಚಾರವನ್ನು ಆತನು ಸತ್ಯವೇದದಲ್ಲಿ ಆತನು ಬರೆದಿರುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಆದರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡುವಾಗ, ಯೇಸು ಕ್ರಿಸ್ತನು ಸೈತಾನನ ಯಾವ ಶೋಧನೆಗಾದರೂ ಗುರಿಯಾಗದೆ ಆತನ ಎಲ್ಲ ಶೋಧನೆಯನ್ನು ಗೆದ್ದಂತಹ ವ್ಯಕ್ತಿಯಾಗಿ ಆತನು ಇರೋದನ್ನು ನಾವು ಕಾಣ್ತೇವೆ. ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ, ಮತ್ತಾಯ 4ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥ ವಿಷಯ ಏನಂದರೆ, ಸೈತಾನನ ಎಲ್ಲ ರೀತಿಯಾದ ಶೋಧನೆಯನ್ನು ಯೇಸು ಗೆದ್ದಿದ್ದಾರೆ. ಸೈತಾನನ ಮಾತಿಗೆ ಅವರು ವಿಧೇಯರಾಗಲಿಲ್ಲ. ಸೈತಾನ ಬಂದು ಪ್ರಪ್ರಥಮವಾಗಿ ಆತ ಯೇಸುವನ್ನು ನೋಡಿ ಹೇಳ್ತಾನೆ, ನೀನು ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿ ತಿನ್ನು ಎಂಬುದಾಗಿ. ಆದರೆ ಯೇಸು ಹೇಳ್ತಾರೆ,
ನಾನು ದೇವರ ಬಾಯಿಂದ ಹೊರಡುವ ಮಾತಿನಿಂದಲೇ ಬದುಕುವುದು, ರೊಟ್ಟಿಯಿಂದ ಮಾತ್ರ ಅಲ್ಲ ದೇವರ ಬಾಯಿಂದ ಹೊರಡುವ ಮಾತು ಅಂತ ಹೇಳಿ ಸೈತಾನನನ್ನು ಯೇಸು ವಾಕ್ಯದ ಮೂಲಕವಾಗಿ ಸೋಲಿಸೋದನ್ನ ಕಾಣ್ತೀವಿ. ಅದಾದ ನಂತರ ನಾವು ನೋಡ್ತೀವಿ ಯೇಸುವನ್ನು ಮತ್ತೆ ಸೈತಾನನು ಶೋಧಿಸ್ತಾನೆ. ಏನಂತ ಶೋಧಿಸ್ತಾನೆ? ನೀನು ಈ ಒಂದು ಬೆಟ್ಟದ ಮೇಲೆ, ಈ ಪರ್ವತದ ಮೇಲಿಂದ ಕೆಳಗೆ ಧುಮುಕು, ಆಗ ದೇವದೂತರು ಬಂದು ನಿನ್ನನ್ನು ಕಾಪಾಡ್ತಾರೆ. ಅವರು ನಿನ್ನ ಕಾಲು ಕಲ್ಲಿಗೆ ತಗಲದಾಗೆ ಅವರು ನಿನ್ನನ್ನು ಕಾಪಾಡ್ತಾರೆ ಅಂತ ಹೇಳಿದಾಗ ಯೇಸು ಅಲ್ಲಿಯೂ ಕೂಡ ನೀನು ದೇವರನ್ನ ಪರೀಕ್ಷಿಸಬಾರ್ದು ಅಂತ ಹೇಳಿ ಅಲ್ಲಿಯೂ ಕೂಡ ಸೈತಾನನನ್ನು ಗೆಲ್ತಾರೆ. ಅದಾದ ನಂತರ ಸೈತಾನನು ಈ ಲೋಕದ ಎಲ್ಲ ವೈಭವ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳಿದಾಗ ಆಗಲೂ ಕೂಡ ಯೇಸು ಸ್ವಾಮಿ ಸೈತಾನನ ಪಾದಕ್ಕೆ ಅಡ್ಡ ಬೀಳಲಿಲ್ಲ. ಅಲ್ಲಿಯೂ ಕೂಡ ಯೇಸು ಸೈತಾನನನ್ನು ಗೆಲ್ಲುವವರಾಗಿದ್ದರು. ಮತ್ತು ನಾವು ನೋಡ್ತೀವಿ ಯೇಸು ಸ್ವಾಮಿ ಜೀವಿತದಲ್ಲಿ ಅನೇಕ ಭಾಗದಲ್ಲಿ ಸೈತಾನನು ಮನುಷ್ಯರ ಮೂಲಕವಾಗಿ, ಪರಿಸಾಯರ ಮೂಲಕ, ಸದ್ದುಕಾಯರ ಮೂಲಕ, ಶಾಸ್ತ್ರಿಗಳ ಮೂಲಕ, ಅನೇಕರ ಮೂಲಕವಾಗಿ ಯೇಸು ಆ ಒಂದು ಯಹೂದ್ಯರ ಮೂಲಕವಾಗಿ ಯೇಸುವನ್ನು ಶೋಧಿಸುವುದಕ್ಕೋಸ್ಕರ, ಪಾಪಕ್ಕೆ ಪ್ರೇರೇಪಿಸುವುದಕ್ಕೋಸ್ಕರ ಅಥವಾ ದೇವರ ಚಿತ್ತವನ್ನು ಮಾಡದ ರೀತಿಯಲ್ಲಿ ತಡೆಯುವುದಕ್ಕೋಸ್ಕರ ಅನೇಕ ಮಾರ್ಗಗಳನ್ನ ಹುಡುಕಿ ಶೋಧಿಸೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಯೇಸು ಎಲ್ಲಿಯೂ ಕೂಡ ಆತ ಸೋಲಲೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಎಲ್ಲಿಯೂ ಕೂಡ ಪಾಪ ಮಾಡಲೇ ಇಲ್ಲ ಎಂಬುದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳ್ತದೆ, ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆತನು ಶೋಧನೆಗೆ ಗುರಿಯಾದಂತೆ ಎಲ್ಲ ಶೋಧನೆಗಳಿಗೆ, ಸರ್ವ ವಿಷಯದಲ್ಲಿಯೂ ಆತನು ಶೋಧನೆಗೊಳಗಾಗಿದ್ದಾನೆ. ಯವನಸ್ಥನ ಸಮಯದಲ್ಲಿದ್ದ ಶೋಧನೆಯನ್ನು ಆತನ ಹಾದು ಬಂದಿದ್ದಾನೆ. ಮಗುವಾಗಿದ್ದಾಗ ಆತನ ಹಾದು ಬರಬೇಕಾದ ಶೋಧನೆಗಳನ್ನ ಹಾದು ಬಂದಿದ್ದಾನೆ. ಮತ್ತು ನಾವು ನೋಡ್ತೀವಿ ಯೇಸು ಹುಟ್ಟಿದ ದಿನದಲ್ಲೇ ಯೇಸುವಿಗೆ ಶೋಧನೆ ಪ್ರಾರಂಭವಾಯಿತು. ಹುಟ್ಟಿದ ಆ ದಿವಸವೇ ಶೋಧನೆ. ಯೇಸುವನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಹೆರೋದ ರಾಜ ಆಜ್ಞೆಯನ್ನು ಹೊರಡಿಸಿದ್ದಾನೆ. ಯೇಸು ಬೆಳೀತಾ ಇರಬೇಕಾದರೆ ಶೋಧನೆ. ಯೇಸು ಐಗುಪ್ತ ದೇಶದೊಳಗಡೆ ಬಂದರು. ಅಲ್ಲಿಂದ ಲೋಕದ ಆ ಪಾಪಗಳವ್ರನ್ನ ಎಲ್ಲಿ ಮುಟ್ತದೋ ಎಂಬಂತಹ ಶೋಧನೆ. ಆದರೂ ಯೇಸು ಎಲ್ಲಿಯೂ ಶೋಧಿಸಲ್ಪಡದೆ ಯೇಸು ಸ್ವಾಮಿ ಕಾಪಾಡಲ್ಪಡುವುದನ್ನು ನಾವು ಕಾಣ್ತೇವೆ. ಆತ ಒಂದು ಪಾಪವನ್ನು ಕೂಡ ಮಾಡದೆ ಆತ ಪರಿಶುದ್ಧವಾಗಿರೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇಬ್ರಿಯ 2ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳ್ತದೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನೋಡ್ರಿ, ಯೇಸು ಈ ರೀತಿಯಾದ ಎಲ್ಲ ಶೋಧನೆಗಳನ್ನು ಅನುಭವಿಸಿದ್ರಿಂದಲೇ ಈ ದಿವಸ ನಮ್ಮೊಬ್ಬೊಬ್ಬರನ್ನ ಆತ ಅರ್ಥ ಮಾಡ್ಕೊಳ್ತಾನೆ. ಶೋಧಿಸಲ್ಪಡುವವರನ್ನ ಆತ ಅರ್ಥ ಮಾಡಿಕೊಳ್ಳುವವನಾಗಿದ್ದಾನೆ. ಪ್ರಿಯರೇ, ಆತ ಎಷ್ಟೇ ಶೋಧಿಸಲ್ಪಟ್ಟರೂ ಕೂಡ ಆತನು ಎಲ್ಲಿಯೂ ಕೂಡ ಪಾಪವನ್ನು ಮಾಡದಿರುವುದನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ಆತನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಆತನು ಪಾಪ ಮಾಡಲಿಲ್ಲ. ಅಲ್ಲ ನೋಡ್ತೇವೆ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಆತ ಎಲ್ಲಿಯೂ ಕೂಡ ಪಾಪ ಮಾಡಿದ್ದನ್ನು ನಾವು ನೋಡಲೇ ಇಲ್ಲ. ಯೇಸು ಕ್ರಿಸ್ತನು 10 ಆಜ್ಞೆಗಳನ್ನು, ಯಾಕೆ 613 ಆಜ್ಞೆಗಳನ್ನೂ ಕೂಡ ಯೇಸು ಕ್ರಿಸ್ತನ ಜೀವಿತದಲ್ಲಿ ನಾವು ಕಾಣಬಹುದಾಗಿದೆ. ಹುಟ್ಟಿದ ದಿವಸದಿಂದ ಆ 8ನೇ ದಿವಸದಲ್ಲಿ ಮಾಡಬೇಕಾದ ಎಲ್ಲ ಕಾರ್ಯಗಳು ಕೂಡ ಧರ್ಮಶಾಸ್ತ್ರದ ರೀತಿಯಲ್ಲೇ ಮಾಡಲಾಯಿತು. ಹಾಗೆ ನಾವು ನೋಡ್ತೀವಿ ಯೇಸು ಸ್ವಾಮಿ ಎಲ್ಲ ಹಬ್ಬಗಳಿಗೆ ದೇವಾಲಯಕ್ಕೆ ಹೋಗೋದ್ರ ಬಗ್ಗೆ ಅಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 12ನೇ ವಯಸ್ಸಿನಲ್ಲಿ ಅವರು ಯೆರೂಸಲೇಮಿಗೆ ಹೋಗಿ ಬರುವುದನ್ನು ನಾವು ಕಾಣ್ತೇವೆ. ಮತ್ತು ಯೇಸು ಸ್ವಾಮಿ ಆ ಮಂಡೆ ತೆರಿಗೆಯನ್ನು ಕೊಟ್ಟದರ ಕುರಿತಲ್ಲಿ ನಾವು ನೋಡ್ತೇವೆ. ಅಲ್ಲಿಯೂ ಕೂಡ ಯೇಸು ಸ್ವಾಮಿ ಕಾರ್ಯ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡ್ಕೊಳ್ತಾ ಇದ್ದಾರೆ. ಮತ್ತು ಆ ಪರ್ಣಶಾಲೆ ಹಬ್ಬದಲ್ಲಿ ಯೇಸು ಆ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹಬ್ಬವನ್ನು ಆಚರಿಸುವ ವಿಷಯದಲ್ಲಿ ನಾವು ನೋಡ್ತೇವೆ. ಯೇಸು ಆ ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸುವವರಾಗಿದ್ದಾರೆ. ಮತ್ತು ನಾವು ನೋಡುವಂಥ ವಿಷಯ, ಯೇಸು ಎಲ್ಲಿಯೂ ಕೂಡ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದವರೇ ಅಲ್ಲ. ಅದೇ ರೀತಿಯಲ್ಲಿ ಈ ಯಹೂದ್ಯರು ಈ ಯೇಸು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾನೆ ಎಂಬುದಾಗಿ ಇದನ್ನು ಪ್ರೂವ್ ಮಾಡಬೇಕು. ಹೇಗಾದರೂ ಈತನನ್ನು ಹಿಡ್ಕೊಡ್ಬೇಕು. ಈತನು ಶೋಧನೆಗೆ ಒಳಗಾಗಿದ್ದಾನೆ, ಈತನು ದೇವರ ಮಗ ಅಲ್ಲ, ಈತನನ್ನು ಹೇಗಾದರೂ ನಾವು ಹಿಡ್ಕೊಡ್ಬೇಕಂತ ಹೇಳಿ ಕುತಂತ್ರಗಳನ್ನ ಮಾಡಿ, ಯುಕ್ತಿಯನ್ನು ಮಾಡಿ ಯೇಸುವಿನ ಮುಂದೆ ಬರ್ತಾರೆ. ನಮಗೆ ತುಂಬ ಚೆನ್ನಾಗಿ ಚಿರಪರಿಚಿತವಾದಂಥ ಒಂದು ವಾಕ್ಯ ಭಾಗ, ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಆ ಒಂದು ದುರಾಚಾರಿಯಾದ ಸ್ತ್ರೀ, ವ್ಯಭಿಚಾರಣಿಯನ್ನು ಆ ಒಂದು ಪರಿಸಾಯರು, ಅಲ್ಲಿದ್ದಂತಹ ಯಹೂದ್ಯರು, ಆ ಧರ್ಮಶಾಸ್ತ್ರಿಗಳೆಲ್ಲರೂ ಕೂಡ ಆಕೆಯನ್ನು ವ್ಯಭಿಚಾರ ಮಾಡ್ತಾ ಇದ್ದಾಗಲೇ ಎಳ್ಕೊಂಡು ಬಂದು ಯೇಸುವಿನ ಮುಂದೆ ಕರ್ಕೊಂಡು ಬರ್ತಾರೆ. ಅವ್ರು ಹೇಳ್ತಾರೆ, ಯೋಹಾನ
ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಆತರ ಕೇಳಿದಾಗ ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ. ನೋಡ್ತೇವೆ ಪ್ರಿಯರೇ, ಯೇಸು ಸ್ವಾಮಿ ಎಷ್ಟು ಜ್ಞಾನದಿಂದ ಮಾತಾಡಿದ್ದಾರೆ. ಅಲ್ಲಿಯವರೆಗೆ ಯೇಸು ಸ್ವಾಮಿ ಮೌನವಾಗಿದ್ರಂತೆ, ನೆಲದ ಮೇಲೆ ಬರಿತಾ ಇದ್ದಾರೆ. ಧರ್ಮಶಾಸ್ತ್ರ ಹೇಳ್ತದೆ, ಸ್ಪಷ್ಟವಾಗಿ ಹೇಳ್ತದೆ, ವ್ಯಭಿಚಾರ ಮಾಡುವವರು ಕಲ್ಲಿನಿಂದಲೇ ಹೊಡೆಯಲ್ಪಟ್ಟು ಸಾಯಬೇಕು, ಊರಿಂದ ಹೊರಗೆ ಕರ್ಕೊಂಡೋಗಿ ಅವ್ರನ್ನ ಕಲ್ಲೊಡೆದೇ ಕೊಲ್ಬೇಕೆಂಬುದಾಗಿ ಸತ್ಯವೇದ ಹೇಳ್ತದೆ. ಆದರೆ ಈ ಅದೇ ವಚನವನ್ನು ತೆಗೆದುಕೊಂಡು ಇಲ್ಲಿ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಮೋಶೆಯ ಧರ್ಮಶಾಸ್ತ್ರದ ಕುರಿತಾಗಿ ಯೇಸುವಿನ ಬಳಿ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಮೋಶೆ ಧರ್ಮಶಾಸ್ತ್ರಕ್ಕಿಂತಲೂ ಹೆಚ್ಚಾದವನು ಇಲ್ಲಿ ಇದ್ದಾನೆ, ಕನಿಕರ ತೋರಿಸುವವನು ಇಲ್ಲಿದ್ದಾನೆ ಎಂಬುದಾಗಿ ಗೊತ್ತಿಲ್ಲ. ಈ ಕನಿಕರ ಉಳ್ಳಂತ ಯೇಸು ಆಕೆಯನ್ನು ಆ ಜನಗಳನ್ನ ನೋಡಿ ಹೇಳ್ತಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ವೋ ಅವರೇ ಇವ್ರನ್ನ ಮೊದಲನೇದಾಗಿ ದಂಡಿಸ್ರಿ. ಸೊ ನಾವು ನೋಡ್ತೀವಿ ಆ ಪರಿಸ್ಥಿತಿಯನ್ನು ಯೇಸು ಸ್ವಾಮಿ ಗೆಲ್ಲುವುದನ್ನು ನಾವು ಕಾಣ್ತೀವಿ, ಆ ಶೋಧನೆಯನ್ನು ಗೆಲ್ಲುವುದನ್ನು ನಾವು ಕಾಣ್ತೀವಿ ಪ್ರಿಯರೇ. ಆಗಿರೋದ್ರಿಂದ ಯೇಸು ಅಲ್ಲಿ ಅಕಸ್ಮಾತ್ ಆಗಿ ಯೇಸು ಸ್ವಾಮಿ ಆಕೆ ಮೇಲೆ ಧರ್ಮಶಾಸ್ತ್ರಕ್ಕನುಸಾರವಾಗಿ ನಡೆಯುವವರಾಗಿದ್ದರೆ ಆಕೆ ಮೇಲೆ ಕಲ್ಲೊಡಿಬೇಕಾಗಿತ್ತು. ಅಥವಾ ಯೇಸು ಸ್ವಾಮಿ ಆಕೆನ ಕನಿಕರ ಪಟ್ಟು ಬಿಟ್ಬಿಟ್ಟಿದ್ರೆ ಅವರು ಆ ರೀತಿಯಲ್ಲಿ ನೋಡಕ್ಕೆ ಹೋಗ್ತಂತ ಹೇಳಿದ್ರೆ ಅಲ್ಲಿ ಕೂಡ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿಯೇ ಪಾಪ ಮಾಡ್ದಂಗೆ ಕಾಣ್ತದೆ. ಪಾಪಕ್ಕೆ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಅನೀತಿವಂತರಿಗೆ ಸಹಾಯ ಮಾಡುವವನಲ್ಲ, ದೇವರು ನೀತಿವಂತನಿಗೆ. ನಾವು ನೋಡ್ತೀವಿ, ದೇವರು ಹೌದು ಪಾಪಿಗಳಿಗಾಗಿಯೇ ಬಂದರು, ಆದರೂ ಯಾರನ್ನ ಕಾಪಾಡ್ತಾರೆ ಅಂತ ಹೇಳುವಾಗ ಯಾರ ಆತನನ್ನ ಕರ್ತನೇ ಎಂಬುದಾಗಿ ಕರೆಯುತ್ತಾರೋ ಅವರಿಗೆ ಅವರು ಸಹಾಯ ಮಾಡುವವರಾಗಿದ್ದಾರೆ. ಇದೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಆ ವ್ಯಭಿಚಾರಿಯಾದ ಆ ಸ್ತ್ರೀ ಯೇಸುವನ್ನು ನೋಡಿ ಹೇಳ್ತಾಳೆ. ಯೇಸು ಸ್ವಾಮಿ ಆಕೆಯನ್ನು ಕೇಳ್ತಾರೆ ಏನಂತ ಕೇಳ್ತಾರೆ, ಯಾಕಮ್ಮ ನಿನಗೆ ಯಾರೂ ಶಿಕ್ಷೆ ವಿಧಿಸ್ಲಿಲ್ವಾ, ನಿನ್ನ ಯಾರು ದಂಡಿಸ್ಲಿಲ್ವಾ ಅಂತ ಕೇಳಿದಾಗ ಆಕೆ ತಿರುಗಿ ಹೇಳ್ತಾಳೆ, ಇಲ್ಲ ಕರ್ತನೆ ಎಂಬುದಾಗಿ. ಇಲ್ಲ ಕರ್ತನೆ, ಆಕೆ ಯೇಸುವನ ಕರ್ತನೆ ಎಂಬುದಾಗಿ ಹೇಳ್ತಾಳೆ. ಕರ್ತನೆ ಎಂಬುದಾಗಿ ಎಲ್ಲರಿಗೂ ಕೂಡ ಹೇಳಲ್ಪಡುವುದಿಲ್ಲ. ಲಾರ್ಡ್, ದೇವರ ವಾಕ್ಯ ಹೇಳ್ತದೆ, ಯಾವನಾದ್ರೂ ಯೇಸುವನ್ನ ಕರ್ತನೆ ಎಂಬುದಾಗಿ ಬಾಯಿಂದ ಅರಿಕೆ ಮಾಡುವುದಾದರೆ, ಯೇಸುವೆ ನೀನೇ ನನ್ನ ಒಡೆಯ ಅಂತ ಅರಿಕೆ ಮಾಡುವುದಾದರೆ, ಅಲ್ಲಿಂದ ಯೇಸು ಸ್ವಾಮಿ ತನ್ನ ರಕ್ಷಣೆನ ಅವರ ಮೇಲೆ ಬರಮಾಡುವವರಾಗಿದ್ದಾರೆ. ಆಕೆಯ ಮೇಲಿದ್ದಂಥ ನರಕದ ದಂಡನೆ ಅಲ್ಲಿಂದ ಆಕೆಯ ಜೀವಿತವನ್ನು ಬಿಟ್ಟು ಹೊರಟೋಯ್ತು. ಯೇಸು ಆಕೆಯನ್ನು ರಕ್ಷಿಸಿ ಬಿಟ್ರು. ನಾವು ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಿಸಲ್ಪಡ್ತೇವೆ. ಏನಂತ ಅರಿಕೆ ಮಾಡಬೇಕಾಗಿದೆ? ಯೇಸುವೆ ನೀನೇ ನನ್ನ ಒಡೆಯ, ನೀನೇ ನನ್ನ ರಕ್ಷಕ, ನೀನೇ ನನ್ನ ಕರ್ತ, ನೀನನ್ನು ಹೊರತು ನನಗೆ ಯಾವ ದೇವರಿಲ್ಲ ಸ್ವಾಮಿ ಎಂಬುದಾಗಿ ಹೇಳುವಾಗ ಇಲ್ಲಿ ನಾವು ರಕ್ಷಿಸಲ್ಪಡ್ತೇವೆ, ನಾವು ದಂಡನೆಗಳಿಂದ ಕಾಪಾಡಲ್ಪಡ್ತೇವೆ ಪ್ರಿಯರೇ. ಸೊ ಅದೇ ರೀತಿಯಲ್ಲಿ ಈ ಸ್ತ್ರೀ ಇಲ್ಲಿ ಕಾಪಾಡಲ್ಪಡುವುದನ್ನು ನಾವು ಕಾಣ್ತೇವೆ. ಮತ್ತು ಯೇಸುವಿನ ಒಳಗೆ ಅನೇಕರು ಪಾಪವನ್ನು ಹುಡುಕ್ತಾರೆ, ಯಾರಿಗೂ ಪಾಪ ಸಿಕ್ಕಲಿಲ್ಲ. ಒಂದು ಪಾಪವಾದರೂ ಯೇಸು ಕ್ರಿಸ್ತನಲ್ಲಿ ಸಿಕ್ಕಲಿಲ್ಲ. ನಾವು ನೋಡ್ತೀವಿ, ಪಿಲಾತನು ಮತ್ತೆ ತಿರುಗಿ ಯೇಸುವನ್ನು ಪರೀಕ್ಷಿಸ್ತಾನೆ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸುವಿನ ಒಳಗೆ ಪಿಲಾತನು ಅನೇಕ ಪಾಪಗಳು ಹುಡುಕ್ತಾನೆ. ಏನಾದರೂ ಅಪರಾಧ ಕಾಣಿಸ್ತದಾ ಅಂತ ನೋಡುವಾಗ ಯೇಸುವಿನಲ್ಲಿ ಯಾವ ಅಪರಾಧವೂ ಕೂಡ ಕಾಣಿಸಲಿಲ್ಲ. ಮತ್ತು ಯೇಸು ಸ್ವಾಮಿ ಧರ್ಮಶಾಸ್ತ್ರಕ್ಕೆ ಮಾತ್ರ ಅಲ್ಲ, ಮನುಷ್ಯರಿಗೂ ಕೂಡ ವಿರುದ್ಧವಾಗಿ ಪಾಪ ಮಾಡಲಿಲ್ಲ. ನಾವು ನೋಡ್ತೇವೆ, ಎಲ್ಲಾ ಮನುಷ್ಯರು ಯೇಸುವನ್ನ ವಿರೋಧಿಸುವ ಸಮಯದಲ್ಲಿ ಎಲ್ಲರೂ ಕೂಡ ಆತನನ್ನು ಶಿಲುಬೆಗೆ ಹಾಕಿ ಅನ್ನುವಾಗ ಯೇಸುವನ ಶಿಲುಬೆಗೆ ಹೊಡೆದಂತ ಜನವನ್ನು ಕೂಡ ನೋಡಿ ಆತನು ಕನಿಕರಿಸಿ ಅವ್ರನ್ನ ನೋಡಿ ಆತ ಹೇಳ್ತಾನೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ, ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರನ್ನ ಕ್ಷಮಿಸು ಅಂತ ಹೇಳಿ. ಸೊ ಪ್ರಿಯರೇ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಂತ ಹೇಳಿದ್ರೆ, ಯೇಸು ಶೋಧನೆಗೆ ಒಳಗಾಗಲಿಲ್ಲ. ಶತ್ರು ಯೇಸುವಿನ ಜೀವಿತದಲ್ಲಿ 33.5 ವರ್ಷಗಳ ಕಾಲ ಆತ ಹುಟ್ಟಿದ ದಿವಸದಿಂದ ಸಾಯುವವರೆಗೂ, ಯೇಸು ಗೆತ್ಸೆಮನೆ ತೋಟದಲ್ಲಿ ಇದ್ದಾಗಲೂ ಕೂಡ ಸೈತಾನನು ಆತನನ್ನು ಶೋಧಿಸಿದ್ದಾನೆ. ಯೇಸು ಶಿಲುಬೆ ಮೇಲೆ ಕಡೆಯ ಉಸಿರೆಳೆಯುವ ಸಮಯದಲ್ಲಿ ಕೂಡ ಸೈತಾನನು ಆತನನ್ನು ಶೋಧಿಸಿದ್ದಾನೆ. ಆದರೆ ಯೇಸು ಶೋಧನೆಗೆ ಬೀಳಲೇ ಇಲ್ಲ. ಆತನು ಶೋಧನೆಯನ್ನು ಜಯಿಸಿದ್ದಾನೆ, ಸೈತಾನನನ್ನು ಜಯಿಸಿದ್ದಾನೆ. ನಮ್ಮ ಯೇಸು ಸೈತಾನನನ್ನು ಜಯಿಸಿದ ಯೇಸು, ನಮ್ಮ ಯೇಸು ಸೈತಾನನ ಆಯುಧಗಳೆಲ್ಲವನ್ನ ಜಯಿಸಿದ ಯೇಸುವಾಗಿದ್ದಾನೆ ಪ್ರಿಯರೇ. ಹಾಗೆಯೇ ನಾವು ಕೂಡ ಯೇಸುವಿನಂತೆ ಸೈತಾನನ
ಸೈತಾನನನ್ನು, ಆತನ ಕಾರ್ಯಗಳನ್ನು, ಆತನ ಶೋಧನೆಗಳನ್ನು ಜಯಿಸುವವರಾಗಬೇಕಾಗಿದೆ. ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣವಾ. ನಾವು ಈ ಸಮಯದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಯೇಸು ಸೈತಾನನನ್ನು ಜಯಿಸಿದನಲ್ಲ, ಶೋಧಿಸಲ್ಪಟ್ಟು ಅದರಲ್ಲಿ ಜಯಿಸಿದನಲ್ಲಪ್ಪ. ಹಾಗೆಯೇ ಕರ್ತನೆ, ಪ್ರತಿ ವಿಶ್ವಾಸಿಯೂ ಕರ್ತನೆ ಅಪ್ಪ ಎಲ್ಲ ಶೋಧನೆಗಳನ್ನ ಜಯಿಸುವ ಬಲವನ್ನ ನೀವು ಅನುಗ್ರಹಿಸಿ ಕೊಡಿಯಪ್ಪ. ಕರ್ತನೆ, ಪೇತ್ರ, ಯೋಹಾನ, ಯಾಕೋಬರು ಹೇಗೆ ಪವಿತ್ರಾತ್ಮನ ಬಲವನ್ನ ಹೊಂದಿ ಪಾಪವನ್ನು ಜಯಿಸಿದ್ರು, ಅದೇ ರೀತಿಯಲ್ಲಿ ಕರ್ತನೆ ಅಪ್ಪ ಕಡೆ ದಿವಸದಲ್ಲಿ ಜೀವನವನ್ನು ಹೊಂದಿಕೊಳ್ಳಬೇಕಾದ ಸಮಯದಲ್ಲಿ ಹೌದಪ್ಪ, ಸೈತಾನನ ಎಲ್ಲ ಶೋಧನೆಗಳನ್ನ, ಲೋಕದಿಂದ ಬರುವ ಶೋಧನೆಗಳನ್ನ, ಶರೀರದಲ್ಲಿ ಉಂಟಾಗುವ ಶೋಧನೆಗಳನ್ನ ನಾವು ಜಯಿಸುವುದಕ್ಕೆ ಸಹಾಯ ಮಾಡು ಕರ್ತನೇ. ಸಹಾಯ ಮಾಡು, ಕೃಪೆ ಕೊಡು ಕರ್ತನೆ ಅಪ್ಪ. ನಮಗೆ ಕೃಪೆ ಕೊಡು ಅಪ್ಪ. ಇದನ್ನು ಗೆಲ್ಲುವುದಕ್ಕೆ ಬೇಕಾದ ಕೃಪೆ ಅನುಗ್ರಹಿಸಿ ಕೊಡಪ್ಪ. ಇದಕ್ಕಿಂತ ಗೆಲ್ಲುವುದಕ್ಕೆ ಬೇಕಾದ ಜ್ಞಾನವನ್ನು ಕೊಡು ಸ್ವಾಮಿ ತಂದೆಯೇ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಪ್ರಿಯರೇ. ದಯಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ಸಂದೇಶವನ್ನು ಕೇಳಿಸ್ಕೊಳ್ರಿ ಮತ್ತು ಮತ್ತೆ ತಿರುಗಿ ಇದನ್ನು ಕೇಳಿಸ್ಕೊಳ್ರಿ. ಇದನ್ನು ಕೇಳುವಾಗ ಆ ವಾಕ್ಯ ನಮ್ಮ ಒಳಗಡೆ ಕಾರ್ಯ ಮಾಡ್ತದೆ. ನಿಮ್ಮ ಸಹೋದರರಿಗೂ ಕೂಡ ಇದನ್ನು ದಯವಿಟ್ಟು ಶೇರ್ ಮಾಡಿರಿ. ಇದು ನಿಮ್ಮ ಕ್ರೈಸ್ತ ಸಹೋದರರಿಗೆ ಶೇರ್ ಮಾಡಿರಿ. ಸಾಧ್ಯ ಆದರೆ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದರಿಂದ ನಿಮಗೆ ಬೇರೆ ನೋಟಿಫಿಕೇಶನ್ಸ್ ಬರಲಿಕ್ಕೆ ತುಂಬ ಸಹಾಯ ಆಗ್ತದೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್.